ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಮಾವಿನಕಾಯಿನಲ್ಲಿ ಒಂದು ಜಾಮ್ ಮಾಡಾಕಿದ್ದೀನಿ. ಒಂದೆರಡು ದಿನ ಆಗಿದೆ ಅಪ್ಲೋಡ್ ಮಾಡಿ. ತುಂಬ ಸಖತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದೇ ಥರ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಒಬ್ಬಟ್ಟು ಸ್ವಲ್ಪ ಅಪರೂಪ ಮಾಡಿರೋದಂತ ಅಂದ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ. ನಾನಿಲ್ಲಿ ಬಾದಾಮಿ ಹಣ್ಣುಗಳು ತೊಗೊಂಡಿದ್ದೀನಿ. ಆದಷ್ಟು ಮನೇಲಿ ಯಾವುದಿತ್ತು ಅದನ್ನೇ ತೊಗೊಂಡಿದ್ದೀನಿ. ಸಾವಿರಾರು ಮಾವಿನಕಾಯಿ ಬೆಳೆದ್ರೂ ಕೂಡ ಬರೀ ತಿನ್ನೋದು ಅಥವಾ ಮಾರೋದು ಇಷ್ಟೇ, ಬೇರೆ ಏನೂ ರೆಸಿಪಿಗಳೇ ಮಾಡ್ತಾಯಿರಲಿಲ್ಲ. ಆ್ಯಕ್ಚುಲಿ ಕೊಂಡ್ಕೊಂಡು ತಿನ್ನೋಂಥವರೇ ಎಷ್ಟೋ ರೆಸಿಪಿಗಳು ಮಾಡ್ತಾರೆ ಅನ್ನಿಸ್ತು. ಹಾಗಾಗಿ ತುಂಬ ಮಾವಿನ ಹಣ್ಣು ಪಲ್ಪ್ ಇತ್ತು, ಹಣ್ಣು ತುಂಬ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಬಿಡಿಸಿ ಏನಾದ್ರು ರೆಸಿಪಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಒಂದು 3-4 ಲೀಟರ್ಷ್ಟು ಬರೀ ಪಲ್ಪೇ ಸಿಕ್ಕಿದೆ. ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಈ ರೀತಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಪ್ಯೂರಿ ಮಾಡಿಕೊಂಡು ಅದು ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕು. ಈ ಥರ ಫಿಲ್ಟ್ರ್ ಮಾಡಿ ನಾವು ಸ್ವೀಟ್ ಮಾಡೋದ್ರಿಂದ ಸ್ವೀಟು ಒಂದೇ ಹದವಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಗಂಟುಗಳಿದೆ ಅಕಸ್ಮಾತ್ ಮಾವಿನ ಹಣ್ಣು ಇಲ್ಲ, ನಾ ಪಲ್ಪ್ ಆಗೇ ಇದೆ, ಗಟ್ಟಿ ಇದೆ ಅಂದಾಗ ನಾವು ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಕೆ ಶುರು ಆಗುತ್ತೆ. ಈ ರೀತಿ ಪಲ್ಪ್ನ ಸ್ವಲ್ಪ ಸಮಯ ಹಿಡಿಯುತ್ತೆ, ಹಾಗಾಗಿ ಒಂದು ಎಕ್ಸ್ಟ್ರಾ ಒಂದು ಅರ್ಧ ಗಂಟೆನೇ ಹಿಡಿಯುತ್ತೆ. ಸ್ವಲ್ಪ ತಾಳ್ಮೆಯಾಗಿ ಇದೊಂದು ಪ್ರೊಸೀಜರ್ನ ಮಾಡಿ ನೀವು ಮಾವಿನ ಹಣ್ಣು ಪಲ್ಪ್ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ನಲ್ಲಿ, ಅಥವಾ ಫ್ರೀಝರ್ಗೆ ಹಾಕ್ಬಿಟ್ಟು ಕ್ಯೂಬ್ಸ್ ಮಾಡ್ಕೊಂಡು ಕೂಡ ಅದನ್ನು ಸ್ಟೋರ್ ಮಾಡ್ಕೊಳ್ಬೋದು, ನಿಮಗೆ ಯಾವಾಗನ ಬೇಕಂದಾಗ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ ಈ ಎರಡರಲ್ಲಿ ಈ ಮಾವಿನ ಹಣ್ಣು ಪಲ್ಪಲ್ಲಿ 2 ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಹೋಳಿಗೆ, ಒಂದು ಮಾವಿನಕಾಯಿದು ಪಾಪಡ್ ಅಂತೇಳಿ, ಅದು ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಮಾಡಿಕೊಂಡು ಮೊದಲು ಪಾಪಡ್ ಮಾಡ್ಕೊಂಡೆ, ಮಿಕ್ಕಿದ್ರಲ್ಲಿ ಹೂರಣ ಮಾಡ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಒಂದು ತೊಗೊಂಡಿದ್ದೀನಿ, ಉಂಡೆ ಬೆಲ್ಲ ಒಂದು ಅಚ್ಚಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಳ್ಳಿ. ಮಾವಿನ ಹಣ್ಣು ತುಂಬಾ ಸಿಹಿ ಇದೆ, ಹಾಗಾಗಿ ಬೆಲ್ಲನ ನೋಡಿಕೊಂಡು ಬಳಸ್ಕೊಳ್ಳಿ. ನಾನು ಮೊದಲಿಗೆ 1 ಸ್ಪೂನಷ್ಟು, ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಆ ರವೆ, ಬಾಂಬೆ ರವೆನ ಹಾಕ್ಕೊಂಡು ಒಂದು ಅರ್ಧ-ಮುಕ್ಕಾಲು ಕಪ್ಪಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಚೆನ್ನಾಗಿ ಹುರ್ಕೋಬೇಕು, ಗಮ್ಮನ ರೀತಿ ಹುರ್ಕೊಳ್ಳಿ. ನಂತರ ಒಣ ಕೊಬ್ಬರಿ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ಅದ್ರ ಜೊತೆಗೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 2-3 ನಿಮಿಷದಷ್ಟು ಬಿಸಿ ಮಾಡ್ಕೊಳ್ಳಿ. ರವೆ ಬಣ್ಣ ಬದಲಾಗೋದೇನು ಬೇಡ, ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾವು ಈ ಹೂರಣನ ನೀವು ಫ್ರಿಜ್ನಲ್ಲಿ ಕೂಡ ಹಣ್ಣಾಗಿರೋದ್ರಿಂದ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಆದರೆ ನಾನೀಗ ಹೇಳ್ತಾರಂಥ ಮೆಥಡು ಅಥವಾ ಟಿಪ್ಸ್ ಕೆಲವೊಂದು ಫಾಲೋ ಮಾಡಿದ್ರೆ ನೀವು 15 ದಿವಸ ಕೂಡ ಈ ಹೂರಣನ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು. ನನ್ನ ಹತ್ರ ಅಷ್ಟು ದಿನ ಕೂಡ ಉಳಿಯಲ್ಲ, ಸ್ವೀಟ್ ಅಲ್ವಾ, ಮಾಡಿ ಬೇಗ ಖಾಲಿ ಮಾಡಿಬಿಡ್ತೀನಿ. ಈಗ ಚೆನ್ನಾಗಿ ರವೆ ಮತ್ತು ಕೊಬ್ಬರಿ ಮಿಕ್ಸ್ ಆದ ನಂತರ 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಏನು ಪಲ್ಪ್ ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ರವೆ ಬೇಯಬೇಕಾಗುತ್ತೆ, ಹಾಗಾಗಿ ಸ್ವೀಟು, ಬೆಲ್ಲ, ಸಕ್ಕರೆ ಏನು ಹಾಕೋದು ಕೊನೆಯಲ್ಲಿ ಹಾಕ್ಕೊಳ್ಳಿ. ನಾನು ಈಗಲೇ ಹಾಕಿಲ್ಲ. ಈಗ ಮ್ಯಾಂಗೋ ಪಲ್ಪ್ ಹಾಕ್ಕೊಂಡು ಚೆನ್ನಾಗಿ ಒಣ ಕೊಬ್ಬರಿ ಮತ್ತು ರವೆ ಏನಿತ್ತು ಅದ್ರ ಜೊತೆಗೆ ಮ್ಯಾಂಗೋ ಪಲ್ಪು ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಒಂದು 5 ನಿಮಿಷ ಕೈ ಬಿಡ್ದಂಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ರವೆ ಬೇಗ ಗಂಟಾಗುತ್ತೆ, ಹಾಗಾಗಿ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಗಂಟಿಲ್ಲ ಅಂತ ನಿಮ್ಗೆ ಕನ್ಫರ್ಮ್ ಆದಮೇಲೆ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಬೇಯೋದಕ್ಕೆ ಬಿಡಬೇಕು ಸಿಮ್ಮಲ್ಲಿ. ನಂತರ ಮಧ್ಯದಲ್ಲಿ ಈ ರೀತಿ ಉಲ್ಟಾ ಸೀದಾ ಮಾಡ್ಕೊಂಡು ಕೈ ಆಡಿಸ್ಕೋಬೇಕು. ಇಲ್ಲಾಂದರೆ ರವೆ ಹಾಕಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಪ್ಲೇಟ್ ಮುಚ್ಚಿಬಿಟ್ಟು ಸುತ್ತ ಎಲ್ಲ ತೆಗೆದು ಒಂದು ಸೈಡ್ ಹಾಕ್ಕೊಳ್ಳಿ. ಬೇಯಬೇಕಲ್ಲ, ಅದಕ್ಕೋಸ್ಕರ. ಅಕಸ್ಮಾತ್ ನೀವು ರವೆ ಜಾಸ್ತಿ ಹಾಕ್ಬಿಟ್ರಿ, ಪಲ್ಪ್ ಕಡಿಮೆ ಇದೆ, ಗಟ್ಟಿ ಆಗೋಯ್ತು ಅಂದರೆ ಕಾಯಿಸಿ ಹಾಸಿರೋಂಥ ಹಾಲನ್ನ ಕೂಡ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು. ಹಾಲು ಇಷ್ಟ ಇಲ್ಲ ಅನ್ನೋರು ಬಿಸಿನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಒಂದು 7-8 ಏಲಕ್ಕಿನ ನಾನಿಲ್ಲಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಭಾಗದಷ್ಟು ಜಾಕಾಯಿನ ಕೂಡ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹೋಳಿಗೆ ಮಾಡುವಾಗ ನೀವು ಬೇಳೆ ಹೋಳಿಗೆ ಮಾಡೋದನ್ನು ಸ್ವಲ್ಪ ಜಾಕಾಯಿ, ಒಣ ಶುಂಠಿ ಪುಡಿ ಹಾಕಿ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ, ಡೈಜೆಷನ್ ಕೂಡ ತುಂಬ ಚೆನ್ನಾಗುತ್ತೆ. ಒಂದು 1/4 ಭಾಗದಿಂದ ಸ್ವಲ್ಪ ಜಾಸ್ತಿ, 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ನಾನಿಲ್ಲಿ ಒಣ ಶುಂಠಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನೀವು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ರೆ ರವೆ ಬೇಯೋದಿಲ್ಲ, ಹಾಗಾಗಿ ಅವೆರಡನ್ನೂ ಏನೇ ಹಾಕಿದ್ರು ಕೊನೆಯಲ್ಲಿ ಹಾಕ್ಕೊಳ್ಳಿ. ಯಾಕೆಂದರೆ ನಾವಿಲ್ಲಿ ನೀರು ಹಾಕೋದಿಲ್ಲ, ಹಾಗಾಗಿ ಮಾವಿನಕಾಯಿ ಹಣ್ಣಿನ ಪಲ್ಪ್ನಲ್ಲೇ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ರವೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರವೆ ಬೇಯಿಸಿಲ್ಲ ಅಂದರೆ ನಮಗೆ ಮತ್ತೆ ಬೆಲ್ಲ ಹಾಕಿದ್ಮೇಲೆ ಅದು ಬೇಯೋದಿಲ್ಲ, ಹಾಗಾಗಿ ಹಬೆನಲ್ಲೇ ಬೇಯುತ್ತೆ ಹುರಿದಿರೋದ್ರಿಂದ. ಹಾಗಾಗಿ ನೀರು ಕೂಡ ನೀವೇನು ತುಂಬ ಹಾಕೋ ಅವಶ್ಯಕತೆ ಇಲ್ಲ. ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಏನು ಮಿಶ್ರಣ ಆಯಿತು ತೆಳ್ಳ ಅಂತ ಅನಿಸುತ್ತೆ, ಅದು ಸ್ವಲ್ಪ ಡ್ರೈ ಆದಮೇಲೆ ಒಬ್ಬಟ್ಟು ಹೂರಣಕ್ಕೆ ಅದಕ್ಕೆ ಕರೆಕ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲೂ ಹಾಳಾಗುತ್ತೆ ಅಥವಾ ಬೇರೆ ಏನೋ ಮಿಸ್ಟೇಕ್ ಆಗುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ. ನಾನು ಫಸ್ಟ್ ಟೈಮೇ ಮಾಡಿದ್ದು ಒಬ್ಬಟ್ಟು ಹೋಳಿಗೆನೇ ಸ್ವಲ್ಪ ಮಾಡೋದು ಕಮ್ಮಿನೇ, ಏನಾಗುತ್ತೋ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ. ನಾನು ಮೇಲಿಂದ ಇನ್ನೂ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಹೂರಣ ನಾನು ತಿನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರೇ ತಿಂದು ಅರ್ಧ ಪೂರ್ತಿ ಖಾಲಿಯಾಗಿದೆ. ಹೋಳಿಗೆಗಿಂತ ಹೂರಣನೇ ಖಾಲಿಯಾಗೋಗಿದೆ. ತುಂಬ ಚೆನ್ನಾಗಿದೆ, ಮಿಠಾಯಿ ಥರ ಇದೆ. ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಮಿಠಾಯಿನ ಇದನ್ನೇ ತಟ್ಟೆಗೆ ಹಾಕ್ಬಿಟ್ಟು ಹಾಗೆ ಕುಯ್ಬೋದೈತೇನೋ. ಕಟ್ ಮಾಡಿದ್ದಿದ್ರೆ ಅದೇನೇ ಸ್ಕ್ವೇರ್ ರೀತಿಯಲ್ಲಿ ಮಿಠಾಯಿಗಳಾಗ್ತಿತ್ತು ಅನಿಸುತ್ತೆ. ನಾನಿಲ್ಲಿ ಚಿರೋಟಿ ರವೆ, ಸ್ವಲ್ಪ ನೀರು, ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ದೆ ಒಂದು 10 ನಿಮಿಷ. ಚಿರೋಟಿ ರವೆ ಚೆನ್ನಾಗಿ ನೆಂದಿದೆ, ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಮೈದಾ ಚಿರೋಟಿ ರವೆನ ಈಕ್ವಲ್ ಕ್ವಾಂಟಿಟಿಲಿ ಕೂಡ ತೊಗೋಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ತೊಗೊಳ್ಬಹುದು, ಅಥವಾ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಕನಕ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಒಬ್ಬಟ್ಟು ತಟ್ಟೋದಕ್ಕೆ ಬರುತ್ತಲ್ಲ, ಹಾಗಾಗಿ ಒಬ್ಬಟ್ಟನ್ನು ಹದ ಹೇಗೆ ಬೇಕು ನೋಡಿಕೊಂಡು
ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಒಬ್ಬಟ್ಟನ್ನು ಸ್ಪ್ರೆಡ್ ಮಾಡೋಕ್ಕೆ ಯಾವ ರೀತಿ ಹದ ಬೇಕು ಆ ರೀತಿಗೆ. ಇದು ನಾನು ಒಬ್ಬಟ್ಟು ನಿಮಗೆ ತೋರಿಸೋಷ್ಟೊತ್ತಿಗೆ 4 ದಿನ ಆಗಿದೆ. ಅರ್ಧ ಹೂರಣ ಖಾಲಿ ಆಗಿದೆ. ಸ್ವಲ್ಪ ಫ್ರಿಜ್ನಲ್ಲೇ ಇಟ್ಟಿದ್ದೆ. ಹಾಗೆ ಒಯ್ತಾ ಬತ್ತಾ ಬೌಲ್ಗೆ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಅದು ಕೂಡ ಹೂರಣ. ಹಾಗಾಗಿ ಒಂದು ಅರ್ಧ ಖಾಲಿಯಾಗಿದೆ. ಇನ್ನು ಉಳಿದಿರೋದ್ರಲ್ಲಿ ನಾನು ಬೆಳಗ್ಗೆ 6:30ಗೆಲ್ಲನೂ ಒಬ್ಬಟ್ಟು ಹೋಳಿಗೆ ಮಾಡ್ತಿದ್ದೀನಿ. ಸ್ವಲ್ಪ ಹೊರಗಡೆ ತೊಗೊಂಡು ಹೋಗ್ತೀನಿ ಅಂತ ಅಂದರು. ಹಾಗಾಗಿ ಇದನ್ನು ಮಾಡಿಬಿಟ್ಟು ಬೆಳಗ್ಗೆನೇ ಟಿಫನ್ ಬದಲಿಗೆ ಇದನ್ನೇ ಕಟ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಬೇಳೆ ಹೋಳಿಗೆ ಥರ ಅಂತ ಅನಿಸಲ್ಲ. ನೋಡೋದಕ್ಕೆ ಕಲ್ಲರ್ ನೋಡಿ, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ಬಳಸಿಲ್ಲ. ಕಲ್ಲರು ತುಂಬ ಚೆನ್ನಾಗಿದೆ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ದೊಡ್ಡದಾಗಿ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲದಂಗೆ ಅಷ್ಟು ಈಸಿಯಾಗಿ ಮೂವ್ ಆಗ್ತಿದೆ ಅದು. ಹಾಗಾಗಿ ಅದೆಷ್ಟು ಸ್ಪ್ರೆಡ್ ಆಗುತ್ತೋ ಆಗಲಿ ಅಂತೇಳಿ ದೊಡ್ಡದಾಗಿ ಹಾಗೆ ಕೈನಲ್ಲೇ ತಟ್ಟಿ ಹಾಕ್ಕೊಳ್ತೀನಿ. ಯಾವುದು ಹರಿಲಿಲ್ಲ ಮುರಿಲಿಲ್ಲ. ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂತು. ಈ ಪೇಪರ್ ಇದೆಯಲ್ಲ, ಹೋಳಿಗೆ ಶೀಟ್ ಕೂಡ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಮೀಶೋದಲ್ಲಿ. ತುಂಬಾ ಚೆನ್ನಾಗಿ ಬಳಕೆ ಬಂತು. ಎಲ್ಲ ಅಕ್ಕಿ ರೊಟ್ಟಿ ತವಿಂದ ಅದರಲ್ಲೇ ಮಾಡೋಂಥದ್ದು. ಬೇಕಾದ್ರೆ ನೀವು ಕೂಡ ಅದನ್ನು ತರಿಸ್ಕೊಳ್ಬಹುದು. ತುಂಬ ಈಸಿಯಾಗಿ ಕೆಲಸಗಳೆಲ್ಲ ಮುಗಿದೋಗುತ್ತೆ. ರೊಟ್ಟಿ ಮಾಡುವಾಗ ಹಾಗೆಯೇ ಈ ರೀತಿ ಏನಾದರೂ ಹೋಳಿಗೆ ಮಾಡಬೇಕಾದಾಗ ಹೋಳಿಗೆ ಶೀಟ್ ತರಿಸ್ಕೊಳ್ಳೋದು. ಡಬ್ಬಲ್ ತರಿಸ್ಕೊಂಡಿದ್ದೀನಿ, ಚೆನ್ನಾಗಿದೆ. ನಾನು ಆದಷ್ಟು ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಿಲ್ಲ. ಯಾಕೆಂದರೆ ನಾವು ಲಟ್ಟಿಸ್ಕೋಬೇಕಾದಾಗ ಅಥವಾ ತಟ್ಕೋಬೇಕಾದಾಗ ತುಂಬ ಎಣ್ಣೆನ ಬಳಸ್ಕೊಂಡಿರ್ತೀವಿ. ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿ ಬಳಸ್ಕೊಂಡಿರ್ತೀನಿ. ಹಾಗಾಗಿ ಬೇಯಿಸುವಾಗ ಲೋ ಫ್ಲೇಮ್ ಇಟ್ಕೊಂಡು ಉಲ್ಟಾ ಸೀದಾ ಮಾಡಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲದು ಬದಲಾಗಷ್ಟು ಗೊತ್ತಾಗುತ್ತೆ ನಿಮಗೆ. ಬೇಯಿಸ್ಕೊಂಡು ಇದನ್ನು ಒಂದು ಸ್ಟ್ಯಾಂಡ್ ಮೇಲೆ ಹಾಕ್ಕೊಳ್ಳಿ. ಒಂದಕ್ಕೊಂದನ್ನು ಅಂಟಿಸ್ಬೇಡಿ ಬಿಸಿಲೆಣ್ಣೆ. ಒಂದು ಸ್ಟ್ಯಾಂಡ್ ಮೇಲೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಬೇಯಿಸಿ ಹಾಕೋಷ್ಟಲ್ಲ ಅದನ್ನು ತೆಗೆದು ಉಲ್ಟಾ ಮಾಡಿ ಬೇರೆ ಪ್ಲೇಟಲ್ಲಿ ಇಟ್ಕೊಳ್ಳಿ. ಆ ಥರ ನೀವು ಒಂದ್ರ ಮೇಲೆ ಒಂದು ಹಾಕ್ತೆ ಸಪ್ರೇಟಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಜೋಡಿಸ್ಕೊಂಡ್ರೆ ನೀವು ವಾರ ತನಕ ಕೂಡ ಹೋಳಿಗೆನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಊರ ಕಡೆ ಹಳ್ಳಿ ಕಡೆ ಎಲ್ಲ ಮಂಕ್ರಿಗಳಲ್ಲಿ ಹಾಕ್ತಿದ್ವಿ ಹೋಳಿಗೆ ಮಾಡಿಬಿಟ್ಟು. ಹಳ್ಳಿ ಕಡೆ ಇರೋರಿಗೆ ಅಥವಾ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ. ಮಂಕ್ರಿಗಳಲ್ಲಿ ಎರಡೂ ಸೈಡು ಗಾಳಿ ಆಡುತ್ತೆ ಅಂತೇಳಿ ಮಂಕ್ರಿಗಳೆಲ್ಲ ತೊಳೆದ್ಬಿಟ್ಟು ಬಿದಿರು ಬುಟ್ಟಿಗಳು ಅದರಲ್ಲಿ ಹಾಕಿಡ್ತಿದ್ವಿ. ನೀವು 15 ದಿನ ತಿಂಗಳಿಟ್ರು ಕೂಡ ಹೋಳಿಗೆ ಸ್ವಲ್ಪ ಕೂಡ ಹಾಳಾಗಲ್ಲ. ನಾವು ಬೇಯಿಸುವಾಗ ಆ ಟಿಪ್ಸ್ನ ಫಾಲೋ ಮಾಡಬೇಕು. ತುಂಬ ಎಣ್ಣೆ ಹಾಕಿ ಬೇಯಿಸಬಾರ್ದು. ಬೇಯಿಸುವಾಗ ನೀಟಾಗಿ ಮೇಲೆ ಏನು ಇಟ್ಟಿದೆಯಲ್ಲ ಅದು ಪೂರ್ತಿ ಬೇಯಬೇಕು. ಆ ರೀತಿಯಲ್ಲಿ ನೀವು ಬೇಯಿಸ್ಕೋಬೇಕು. ಲೋ ಫ್ಲೇಮ್ನಲ್ಲೇ ಜಾಸ್ತಿ ಉರಿ ಕೊಡದೇ ಬೇಯಿಸ್ಕೊಳ್ಳಿ. ನೀವು ತುಂಬ ದಿನ ತನಕ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದಕ್ಕೊಂದು ಕೂಡ ಅಂಟ್ಕೊಂಡಿಲ್ಲ. ಈ ರೀತಿ ಹಗಲುವಾಗಿ ಆರಿಸಿ ಬೇರೆ ಪ್ಲೇಟಲ್ಲಿ ಇಟ್ಟು ಈ ತಟ್ಟೆಗೆ ಜೋಡಿಸ್ಕೊಂಡಿದ್ದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಕೂಡ ಇಟ್ಕೊಳ್ಬಹುದು. ನಾನು 3 ದಿನ ತನಕ ಆಯಿತು ಇದು ಹೋಳಿಗೆ. ಮಾಡಿದಾಗ ಯಾವ ರೀತಿ ಇತ್ತು ಕೊನೆ ತನಕ ಅದೇ ರೀತಿ ಇತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟು, ಸಾಫ್ಟಾಗೇನೆ. ನೀವು ಲೋ ಫ್ಲೇಮಲ್ಲಿ ಬೇಯಿಸಿ ಇನ್ನೂ ಕ್ರಿಸ್ಪಿಯಾಗಿ ಕೂಡ ಮಾಡಿ ಹಾಕ್ಕೊಳ್ಬೋದು. ನಾನು ಇದು ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ತುಪ್ಪ ಸೂಪರಾಗಿರುತ್ತೆ. ಹಾಗೆ ರೋಲ್ ಮಾಡ್ಕೊಂಡು ತಿನ್ನೋ ಕೂಡ ಚೆನ್ನಾಗಿರುತ್ತೆ. ಹೋಳಿಗೆ ಆದಮೇಲೆ ಹೋಳಿಗೆ ರೀತಿಯಲ್ಲೇ ನಾನು ಮೈಸೂರು ಪಾಕ್ ಕೂಡ ಮಾಡಿದ್ದೀನಿ. ಮಾವಿನ ಹಣ್ಣು ಪಲ್ಪ್ ಉಪಯೋಗಿಸ್ಕೊಂಡು ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಯಾವ್ದು ತೊಗೋಬೇಕು, ಈಗ ಬಟ್ಟೆ ಅಂಗಡಿಗೆ ಹೋದ್ರೆ ಕನ್ಫ್ಯೂಸ್ ಆಗುತ್ತಲ್ಲ, ಆ ರೀತಿ ಯಾವ್ದು ತಿನ್ನಬೇಕಂತಲೇ ಗೊತ್ತಾಗಲ್ಲ. ಅಷ್ಟೊಂದು ಚೆನ್ನಾಗಿದೆ ಟೇಸ್ಟು. ಮಾವಿನ ಹಣ್ಣಂತೂ ನಾನು ಇದೇ ಫಸ್ಟ್ ಟೈಮು ಇಷ್ಟೆಲ್ಲ ರೆಸಿಪಿಗಳು ಮಾಡಿ ತಿಂದೆ. ಆದರೆ ವಿಡಿಯೋಗೆ ಅಂತ ಮಾಡಿರಲಿಲ್ಲ. ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಯಿತು. ಬೇರೆಯವ್ರು ಯಾರನ್ನ ಮಾಡೋದಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮರದ್ದೇ ಹಣ್ಣಿದ್ದರಿಂದ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾವು ಬರೀ ಜ್ಯೂಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ರೋಲ್ ಮಾಡಿ ಕೊಟ್ಟರು ಕೂಡ ಮಕ್ಕಳಿಗೆ ಓಡಾಡ್ಕೊಂಡು ಹಾಗೆ ತಿನ್ಕೊಳ್ತಾರೆ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮಾಡಿ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಿದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ ರೆಸಿಪಿಗಳು ಓದ್ತಿದ್ರೆ ಅದನ್ನು ಕೂಡ ತಿಳಿಸಿ. ಓಕೆ, ಬೈ, ಥ್ಯಾಂಕ್ ಯು.